ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಹೊರಗಡೆ ಹೋಗಿ ವಿಡಿಯೋ ಮಾಡೋಂಥದ್ದಿಲ್ಲ ಇವತ್ತು. ರೂಮಲ್ಲಿ ಯಾರಿಲ್ಲ ಅಂದರೆ ರೂಮಲ್ಲೇ ಮಾಡೋಣ ಅಂತ ಅನಿಸುತ್ತೆ. ಯೂಟ್ಯೂಬ್ ಅಂತೂ ಯಾರು ನೋಡೋದು ಇಲ್ಲ, ಅಷ್ಟೊಂದು ಇದಿಲ್ಲ. ಅಂದರೆ ಕಂಟೆಂಟ್ಸ್ನ ನೀವು ಹೊರಗಡೆ ಹೋಗಿ ಮಾಡೋದು ಅಷ್ಟೇನು ಚೆನ್ನಾಗಾಗಲ್ಲ. ಸುಮ್ಮನೆ ಕಷ್ಟಕ್ಕಾಗಿ ಹಂಗೆ ಹೋಗ್ಬೇಕಷ್ಟೇ. ಗೋಪುರ ಥರ ಇದು ಹತ್ರ ಇಟ್ಕೊಂಡ್ರೆ ಇದ್ರಲ್ಲಿ ವಾಯ್ಸ್ ಕೇಳಲ್ಲ. ಮತ್ತು ರೀಲ್ಸ್ಗಂತೂ ಗೋಪುರದಲ್ಲೇ ಶೂಟ್ ಮಾಡಬೇಕು ಅನಿಸುತ್ತೆ. ನಾನು ರೀಲ್ಸಲ್ಲಿ ಇವಾಗ ಡೈಲಿ ಹಾಕ್ತೀನಿ ಅಂತ ಏನು ಚಾಲೆಂಜ್ ತೊಗೊಂಡಿಲ್ಲ, ಬಟ್ ಆದರೂ ಒಂದಿನವೂ ಬಿಡದೆ ಹಾಕಬೇಕು ಅಂತ ಅನಿಸ್ಬಿಡುತ್ತೆ. ನಾಳೆ ನೋಡಿ, ನಾಳೆ ಒಳಗೆ ನೋಡೋಕ್ಕೆ ಮರಿಬೇಡಿ. ನಾಳೆ ಮಾರ್ನಿಂಗ್ ಬೇಗ ಎದ್ದು ಇದಿಷ್ಟು ಸುಮ್ಮನೆ ಗ್ಲಿಮ್ಸ್ ತೋರಿಸಿದ್ದೀನಿ, ಇಲ್ಲಿದೆ ಸೀಕ್ರೆಟು. ವ್ಲಾಗ್ ನೋಡೋಲ್ಲ ಅಂತೂ ನಿಮಗೆ ಹೇಳೋದು ಸುಮ್ಮನೆ ನೋಡಿ ಅಂತ. ರೂಮ್ಮೇಟ್ಸು ಇವರು ಎಲ್ಲಿ ಹೋಗಿದ್ದಾರೆ, ಇಲ್ಲಿ ಯಾರೋ ಫ್ರೆಂಡ್ ನೋಡಬೇಕು ಅಂತ ಹೋಗಿದ್ದಾರೆ. ಫ್ರೆಂಡು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಹುಷಾರಿಲ್ಲ ಅಂತ ಹೋಗಿದ್ದಾರೆ. ನೆಕ್ಸ್ಟ್ ಇವರು ಬಂದರು, ಇವರು ಅಂತೇಳೋದು ಆಫೀಸಿಗೆ ಹೋಗಿದ್ದಾರೆ ಅವರು. ಓಕೆ, ನೆಕ್ಸ್ಟ್ ಇವರು ಆಫೀಸೇ ಹೌದು, ಬಂದು ಊಟ ಮಾಡಿ ಆಫೀಸ್ಗೆ ಹೋದರು. ಸೊ ಇವ್ರು 3 ಜನ, ನಾನು ಇಲ್ಲೇ ಇದ್ದೀನಿ. ಇವಾಗ ನಾನು ಸಂಜೆ 5 ಹೋಗಬೇಕು. ನನಗೆ ಇವಾಗ ಟೈಮ್ ಎಷ್ಟು ಅಂದರೆ 3:30 ಆಗಿದೆ. 3:15 ಇಟ್ಕೊಳ್ಳಿ. ನಾನು ಹೆಂಗದು ಮಾಡಿ ರೀಲ್ಸ್ ಏನೋ ಒಂದು ಮಾಡಬೇಕು. ರೀಲ್ಸ್ ನನಗೆ ನೋಡಿ, ಇವಾಗ ಯಾರಿಲ್ದವ್ರಿಗೆ ಎಷ್ಟು ಚೆನ್ನಾಗಿ ವಾಯ್ಸ್ ಓವರ್ ಮಾಡ್ಬೋದು. ನನಗೆ ಒಳ್ಳೆ ಟೈಮಲ್ಲಿ ಈ ಥರ ವೀಡಿಯೋ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅನ್ಸ್ಬಿಡುತ್ತೆ. ಇದರಲ್ಲಿ ನಾನು ಹೆಂಗೋ ಮಾಡಿ 8 ನಿಮಿಷ ಮಾಡಿಬಿಡ್ತೀನಿ. ಇವರು ಅದೇ ನನಗೆ ಗೊತ್ತಿಲ್ಲ. ನೆನ್ನೆ ಯಾವುದ್ರಲ್ಲಿ ಮಾಡಿದೆ, ಫೋನ್ ಕ್ಯಾಮ್ರಾ ಯೂಸ್ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಗೋಪುರದಲ್ಲೇ ಮಾಡ್ತೀನಿ. ಗೋಪುರದಲ್ಲಿ ಮಾಡಿದ್ರೆ ಟೈಮ್ ಹಿಡಿಯುತ್ತೆ. ನಾನು ಇದ್ರಲ್ಲಿ ಮಾಡ್ತಾಯಿದ್ದೀನಿ, ನಾನು ಲೇಜಿ ಆಗ್ತಾಯಿದ್ದೀನಿ ಅಷ್ಟೇ. ಏನಿಲ್ಲ, ಬಂದಂಗೆ ಏನು ಅನಿಸುತ್ತೆ. ನಾನು ಆಫೀಸಲ್ಲಿ ಇರೋಗಳು ಅಷ್ಟೇ, ಇವತ್ತೇನು ವೀಡಿಯೋ ಮಾಡಲಿ ಅಂತ ಟಾಪಿಕ್ ಥಿಂಕ್ ಮಾಡ್ತಾಯಿರ್ತೀನಿ, ಮತ್ತೆ ಮರ್ತೋಗುತ್ತೆ. ಮತ್ತೆ ಥಿಂಕ್ ಮಾಡ್ತಾಯಿರ್ತೀನಿ. ಅಂದರೆ ನನಗೆ ಏನೋ ಯೂನಿಕ್ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ನೋಡೋಣ, ಯೂನಿಕ್ ಆಗಲಿ ಅನ್ನೋ ಅಟ್ರಸ್ಟ್ ಅಟ್ಲೀಸ್ಟ್ ಕಾಪಿ ಕಂಟೆಂಟ್ಸ್ ಅದು ಮಾಡೋಣ. ಬೇರೆಯವ್ರು ಮಾಡಿರೋದನ್ನೇ ನಾವು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ. ಈಗ ಥಿಂಕ್ ಮಾಡ್ಬೋದು, ಥಿಂಕ್ ಮಾಡಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಾವು ಥಿಂಕ್ ಮಾಡೋಷ್ಟರಲ್ಲಿ ಮತ್ತು ಅದು ಪ್ಲ್ಯಾನ್ ಅಂತೆಲ್ಲ ಏನೋ ಆಗ್ಬಿಡುತ್ತೆ. ಇವತ್ತು ಯಾವ ವಾರ ಅವರು ಗೊತ್ತಿಲ್ವಲ್ಲಪ್ಪ. ಇವತ್ತು ಶುಕ್ರವಾರನೇ ಇರಬೇಕು, ಯಾಕಂದರೆ ನಾಳೆ ಶನಿವಾರ, ಭಾನುವಾರ ನನಗೆ ವೀಕ್ ಆಫ್ ಇದೆ. ಆಲ್ಮೋಸ್ಟ್ 22 ಡೇಸ್ ಕಂಟಿನ್ಯೂಸ್ ವರ್ಕ್ ಮಾಡಿರೋದು ನಾನು. 22 ಡೇಸ್ನ ಹೌದು, 22 ಡೇಸ್ ನಾಳೆ ಸೇರಿಸಿದ್ರೆ. ಇವಾಗ ಏನು ಮಾಡಬೇಕು, ರೀಲ್ಸ್ ಶೂಟ್ ಮಾಡಲೇಬೇಕು. ರೀಲಿಂದ ವ್ಲಾಗ್ ಮಾಡಿರುತ್ತಾರಲ್ಲ, ವ್ಲಾಗ್ ನೋಡಿ. ಇವಾಗ ನಾನು ಏನೋ ಒಂದು ರೆಕಾರ್ಡ್ ಮಾಡಿ ಏನೋ ಒಂದು ಇದೆ ಅಲ್ಲಿ ಸುಮ್ಮನೆ, ಓಕೆನಾ? ನೀವು ಅದನ್ನ ನೋಡ್ತಿರೋ ಇಲ್ವೋ, ಬಟ್ ನಾನು ಇದು ಚಾಲೆಂಜನ್ನಂತೂ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇದೇನು ಕಟ್ ಮಾಡಲ್ಲ ಜಾಸ್ತಿ, ಯಾಕಂದರೆ ನನಗೆ 8 ನಿಮಿಷ ಆಗಲೇಬೇಕು. ಜಾಸ್ತಿ ಏನು ಮಾತು ಇಲ್ಲ, ಇಲ್ಲಿ ಮಾತುಕತೆ ನಡೆಯೋಂಥ ಸೀನು ಇಲ್ಲ. ಚಾರ್ಜ್ ಎಷ್ಟಿದೆ ಅಂತ ನೋಡೋಣ. ಎಲ್ಲ ವರ್ಗದಲ್ಲಿ ನಾನು ರಿಪೀಟ್ ಏನೋ ವ್ಲಾಗ್ ತೋರಿಸ್ದಂಗೆ ಅನ್ಸತ್ತಪ್ಪ. ಅದಕ್ಕೆ ರೂಮಲ್ಲಿ ವ್ಲಾಗ್ ಮಾಡೋ ಕತೆ ಅಷ್ಟೇ. ಹಿಂಗೆ ಇಟ್ಕೊಳ್ಳೋಣ. ಇವಾಗ ಕೇಳಿಸ್ತಿದ್ದೆ, ವಾಯ್ಸ್ ಕೇಳಿಸ್ತಿದೆ ಗೊತ್ತಿಲ್ಲ. ವಾಲ್ಯೂಮ್ ಬಿಟ್ಟಿದ್ದೀನಿ, ಯಾಕಂದರೆ ಒಂದೊಂದು ಸಲ ಆಫ್ ಆಗಿಬಿಡುತ್ತೆ ಕ್ಯಾಮ್ರಾ. ಅಂದರೆ 5 ಮಿನಿಟ್ಸ್ ಏನೋ ಲಿಮಿಟ್ ಇದೆ ಇದರಲ್ಲಿ. ಅದು 5 ಮಿನಿಟ್ಸ್, ಅದು 20 ಮಿನಿಟ್ಸ್, ಹಂಗೂ ಗೊತ್ತಿಲ್ಲ. ಏನು ಹೇಳಕ್ಕೆ ಬಂದೆ, ಅದೇ ಟೈಮ್ ಹೆಂಗೆ ಹೋಯ್ತು ಅಂದರೆ, ಬಂದಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಒಂದು 10 ಸೆಕೆಂಡ್, ಒಂದು 10 ನಿಮಿಷನೋ 15 ನಿಮಿಷ ಸುಮ್ಮನೆ ರೀಲ್ಸು ಅಪ್ಡೇಟ್ಸ್ ಎಲ್ಲ ನೋಡೋಣ ಏನಾಗ್ತಾಯಿದೆ ಅಂತ. ಫಸ್ಟಲ್ಲಿ ರೀಲ್ಸ್ ಬರುತ್ತಾ ಅಂದರೆ ಒಂದು ಸಾರಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಿದ್ದಂಗೆ ಕ್ಲಿಕ್ ಮಾಡೋದು ರೀಲ್ಸು. ಯಾವುದೊಂದು ಬಂತು ಸುಮ್ಮನೆ ಕ್ಲಿಕ್ ಮಾಡೋದು. ಸ್ಕ್ರೋಲ್ ಮಾಡ್ತಾ ಒಂದೊಂದು ನೋಡಿದೆ ಇನ್ನೇನು ಇಂಟ್ರೆಸ್ಟ್. ಅವಾಗ ಟೈಮ್ ಹೋಗ್ತಾ ಇರುತ್ತೆ. ಟೈಮ್ ನೋಡ್ತಾನೆ ಇರ್ತೀವಿ. ಟೈಮು ನೋಡ್ತಿದ್ದಂಗೆ ಒಂದು 10 ನಿಮಿಷ ಆಗಲಿ, 15 ನಿಮಿಷ ಆಗಲಿ, 15 ನಿಮಿಷ ಆಗಲಿ ಅಂತ ಅಂದ್ಕೊಳ್ಳೋಷ್ಟು 30 ಮಿನಿಟ್ಸ್ ಆಗಿಬಿಟ್ಟಿರುತ್ತೆ. ಅದೇ ಆಗಿರೋದು. ಇವಾಗ ನಾನು ಬಂದು ಊಟ ಮಾಡಿ ಎಲ್ಲ ಆಗೋಷ್ಟು ಆಲ್ಮೋಸ್ಟ್ ಒಂದು 50 ಆಗಿಬಿಟ್ಟಿರುತ್ತೆ. ಒಂದು 10 ನಿಮಿಷ ನೋಡೋಣ ಅಂತ ಅಂದ್ಕೊಳ್ಳೋದು ನಾನು 2 ಗಂಟೆ ಒಳಗಡೆ. ನೋಡಿದ್ರೆ ಅದು 2 ಗಂಟೆಯಿಂದ 2:30 ತಲುಪುತ್ತೆ. ಇವಾಗ ನೋಡಿದ್ರೆ 3 ಆಗಲಿ ಅನ್ಕೋತೀನಿ. 3 ಆಗಲಿ ಅಂತ ಯಾವತ್ತೂ ಅಂದ್ಕೊಳ್ಳೋಲ್ಲ ನಾನು. 3 ಆದರೆ ನಂದು ಒಂಥರ ಲಿಮಿಟ್ ಆಗಿಬಿಟ್ಟಂಗೆ, ಇನ್ನು ನನ್ನ ಕೈಯಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಅನ್ನೋ ಥರ. ಅಯ್ಯೋ ಏನಾಯ್ತಾ, ಫೇಸ್ ಫೋಕಸ್ ಮಾಡಬೇಕಲ್ಲ, ಹಿಂಗೆ ಮಾಡೋಣ. ಅಂದರೆ ನನ್ನ ಲಿಮಿಟ್ ಮುಗೀತು. 3 ಗಂಟೆ ಮೇಲೆ ಕಂಟೆಂಟ್ ಮಾಡಿದ್ರೆ ಕಷ್ಟನೇ. ಅಂದರೆ ಅದು ಇವಾಗತ್ತು ರೀಲ್ಸ್ ಅಷ್ಟೇ ಮಾಡಬೇಕು. ಅದು ಬೇಗ ಎಕ್ಸ್ಪೋರ್ಟ್ ಮಾಡಿಕೊಂಡು ವಾಯ್ಸ್ ಓವರ್ ಮಾಡಿ ಅಪ್ಲೋಡ್ ಮಾಡಿ ಹೋಗ್ಬಿಡೋದು. ಇವಾಗ ನಾನು 4 ಗಂಟೆಗೆ ಶೂಟ್ ಮಾಡಿದ್ರೂ ಆಗೋಲ್ಲ, ಯಾಕಂದರೆ ಇಲ್ಲಿಗೆ ಇದಾಗಿ ವಾಯ್ಸ್ ಓವರ್ಗೇ ಸ್ವಲ್ಪ ಥಿಂಕಿಂಗ್ ಟೈಮ್ ಹಿಡಿಯುತ್ತೆ. ಇವತ್ತೇನು ಮಾಡಬೇಕು, ಸುಮ್ಮನೆ ಹಿಂಗೆ ಹೊರಡೆ ಹೋದೆ ಶೂಟ್ ಮಾಡ್ಕೊ ಬಂದೆ ಅಂತ ಆಗೋಲ್ಲ. ಸ್ವಲ್ಪ ಯೂನಿಕಾಗಿ ಕೊಡಲೇಬೇಕು. ನೋಡೋಣ. ನಂದು ಇನ್ಸ್ಟಾಗ್ರಾಮ್ ರೀಚು ಹೆಂಗಿದೆ ಅಂದರೆ 2000 ಅಂದ್ಕೊಳ್ಳಿ. ನಂದು ಎವ್ರೇಜ್ ವ್ಯೂಸ್ ಎಲ್ಲ ವೀಡಿಯೋಗೂ ಒಂದು 2000 ಬರ್ತಾಯಿದೆ. ಎಷ್ಟು ನಿಮಿಷ ಆಯಿತು? 4:15. ಇದು ಸಿಂಗಲ್ ಕ್ಲಿಪ್ ಯಾಕೆ ಮಾಡಲಿ, ಮತ್ತೆ ಬಂದು ಕಂಟಿನ್ಯೂ ಮಾಡ್ತೀನಲ್ವ.
ಆ್ಯಂಡ್ ಒನ್ ಮೋರು ಫುಡ್ಡು ಅಷ್ಟೇ ಅನ್ಕೋತೀನಿ. ಫುಡ್ಡಿಂದನೂ ಇನ್ನೂ ಜಾಸ್ತಿ ನಿದ್ರೆ ಬರುತ್ತೆ. ಸ್ವಲ್ಪ ಚೆನ್ನಾಗಿತ್ತು ಮಂಚೂರಿಯನೆಲ್ಲ ಇತ್ತು ಅಂತ ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟಿರ್ತೀನಿ, ಅದಕ್ಕೆ ಈ ಥರ ನಿದ್ರೆ ಫೀಲು. ಇಲ್ಲಾಂದರೆ ನಾನು ಚೆನ್ನಾಗಿಲ್ಲ ಅಂದರೆ ಬೇಳೆ ಸಾರು ಆ ಥರ ಈ ಥರ ಇರುತ್ತಲ್ಲ, ನಾರ್ಮಲಾಗಿ ಮಧ್ಯಾಹ್ನ ಎವ್ರೇಜ್ ಇರುತ್ತೆ, ಜಾಸ್ತಿ ಏನು ಚೆನ್ನಾಗಿರಲ್ಲ ಊಟ ಇಲ್ಲಿ. ಅಂದರೆ ಬೆಸ್ಟ್ ಆ್ಯಕ್ಚುಲಿ ಬೆಸ್ಟಾಗಿರುತ್ತೆ ಅಷ್ಟೇ. ಓಕೆನಾ, ಅದು ನಾನು ಕಮ್ಮಿನೇ ಊಟ ಮಾಡ್ತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಇತ್ತು ಅಂತ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಊಟ ಜಾಸ್ತಿ ಆದರೆ ನಿದ್ರೆ ಜಾಸ್ತಿ ಆದರೆ ವೀಡಿಯೋ ಕಮ್ಮಿ ಆದರೆ ಫೋಕಸ್ ಕಮ್ಮಿ ಆದರೆ ಮತ್ತು ಏನು ಕಮ್ಮಿ ಅಂತ ನೀವೇ ಹೇಳಿ. ನೋಡಿ, ಎನರ್ಜಿ ಎಲ್ಲ ಇದರ ಹೆಸರು ಇಂಟ್ರೋವರ್ಟ್. ನಾನು ಜೋರಾಗಿ ಮಾತಾಡೋದೇ ಇಲ್ಲ ಅಷ್ಟೆ. ಹೆಂಗೆ ಕಾಣಿಸ್ತಿದ್ದೀನಿ ಹೋಗಿ ಅಲ್ಲ. ನಾನು ಬಟ್ಟೆ ಸತ್ತ ಬಿಚ್ತಾ ಇಲ್ಲ, ಅಂದರೆ ಚೇಂಜ್ ಮಾಡ್ತಾಯಿಲ್ಲ. ನಾನು ಫಸ್ಟ್ ಆದರೆ ಬಂದಂಗೆ ಏನು ಮಾಡ್ತಿದ್ದೆ ಅಂದರೆ, ಏನು ಇಲ್ಲಿ ರೂಮಲ್ಲಿ ಹಾಕ್ತೀನಲ್ಲ ಆ ಥರ ಬಟ್ಟೆ ಹಾಕೋಬತ್ತಿದ್ದೆ. ಇವಾಗ ನೋಡಿದ್ರೆ ನಾನು ಬಟ್ಟೆ ಏನು ಚೇಂಜ್ ಮಾಡ್ತಿಲ್ಲ, ಬಂದಂಗೆ ಅದೇರಲ್ಲಿ ಇರ್ತೀನಿ. ಯಾಕಂದರೆ ಹೊರಗಡೆ ಮತ್ತೆ ಹೋಗಿ ವೀಡಿಯೋ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟು, ಸೊ ಆ ರೀಸನಿಂದ ಹಿಂಗೆ ಇರ್ತೀನಿ. ಏನು ಮಾಡೋದು ಇವಾಗ ಪ್ಲ್ಯಾನ್ಸು ನೋಡಿ. ಇವಾಗ ನಿಮ್ಗೇನು ಹೇಳಿದ್ದೆ ಲಾಸ್ಟ್ ಮಂತಿಂದ ಅದೇ ರಿಪೀಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಂತ್ ಈ ಮಂತ್ ಹಿಂಗಾದ್ರು ಮಾಡಿ ಏನೋ ಒಂದು ಮಾಡಲೇಬೇಕು. ಮತ್ತು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಏನೊಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದರೆ ಫುಲ್ ಒಂಥರ ಎಮೋಷ್ನಲ್ ವೀಡಿಯೋ ಹಾಕ್ಬಿಟ್ಟಿದ್ದೀನಿ. ಇದರಲ್ಲೂ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ ಏನಾಗುತ್ತೆ ಅಂತ. ಅದರ ಅಪ್ಡೇಟ್ ಏನಂದರೆ, ನಾನು ಒನ್ ವರ್ಡಲ್ಲಿ ಹೇಳೋದಾದ್ರೆ ಪಾಸಿಟಿವ್ ಅಷ್ಟೇ. ಕೋವಿಡ್ ಪಾಸಿಟಿವ್ ಆ ಥರ. ಪಾಸಿಟಿವ್ ಅಂದರೆ ಅಂದ್ಕೊಬಿಡಿ ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಗೋಪುರ ತಗೊಂಡು ಹೋಗೋದು ಹೊರಗಡೆ. ಟೈಮ್ ಎಷ್ಟು ಅಂತ ಇಲ್ಲೇ ನೋಡ್ಕೊಡ್ತೀನಿ. ಇಲ್ಲಿ 3:27, ಒಂದು ಅರ್ಧ ಗಂಟೆ ಏನೋ ಒಂದು ಶೂಟ್ ಮಾಡ್ಕೊಬರೋದು. ಇವಾಗ ಫೋನ್ ಇಲ್ಲೇ ಇಟ್ಟಾಗ ಹೋಗ್ಬಿಡ್ಬೇಕು, ಇಲ್ಲಾಂದ್ರೆ ಏನು ಮಾಡೋದು. ನೋಡಿ, ಹೆಡ್ ಮೌಂಟು ಇದೆ. ನಾನು ತಗೊಂಡಿರೋ ರೀಸನ್ನು ಇಲ್ಲಿ ತೋರಿಸ್ತಾ ಇದ್ದೀನ. ತಗೊಂಡಿರೋ ರೀಸನ್ ಒಂದು, ನಾನು ಯೂಸೇ ಮಾಡ್ತಿಲ್ವಲ್ಲಪ್ಪ. ಯೂಸ್ ಮಾಡ್ತಿಲ್ಲ ಅಂತಲ್ಲ, ನಾನು ಯೂಸ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಅಷ್ಟೇ. ನನಗೆ ಯೂಸ್ ಮಾಡೋಕ್ಕೆ ಆಸೆ ಅಂತೂ ಇದೆ. ನೋಡಿ, ಲಿಟ್ರಲಿ ಎಷ್ಟು ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ ಗುರು ಈ ಪೇಸ್ಟ್ನ. ನಿಜ, ನೀವು ಒಂದು ಕಮೆಂಟ್ ಮಾಡಿ ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇರ್ಬೋದು. ಇದ್ರ ಎಷ್ಟು ಪ್ರೈಸ್ ಬೇಡ ಬಿಡಿ, ಅಂದಾಜು ನೋಡಿ. ಇಷ್ಟು ದೊಡ್ಡನ್ನ ನೀವು ಒಬ್ಬರೇ ಯೂಸ್ ಮಾಡಿದ್ರೆ ಇಷ್ಟು ಟೈಮ್ ಬರುತ್ತೆ ಅಂಥೇಳಿ ನಾನು ಎಷ್ಟು ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಆಲ್ಮೋಸ್ಟ್ ಅರ್ಧ ಗಂಟೆಲಿ ಹೋಗಿ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು 2 ನಿಮಿಷ ಬಾಕಿನೇ ಇದೆ, ಒಂದು 28 ಮಿನಿಟ್ಸ್ ಅಂದ್ಕೊಳ್ಳಿ. ಸೊ ಗೋಪುರದಲ್ಲೇ ಶೂಟ್ ಮಾಡೋದು ನಾನು ರೀಲ್ಸ್ ಅಂದರೆ ಅದೇ ಮಿನಿ ವ್ಲಾಗ್ ಮಾಡ್ತಾ ಇರೋದು. ಮಿನಿ ವ್ಲಾಗ್ ಮಧ್ಯೆ ಸ್ವಲ್ಪ ಕೆಲವು ಡಿಫ್ರೆಂಟಾಗೂ ಟ್ರೈ ಮಾಡಬೇಕು. ಡೈಲಿ ಮಿನಿ ವ್ಲಾಗೆ ಆಗ್ತೀನಿ ಅಂತಿಲ್ಲ, ಜಾಸ್ತಿ ಮಿನಿ ವ್ಲಾಗ್ ಆಗ್ತೀನಿ ಅಷ್ಟೇ. ಸೊ ಬನ್ನಿ ಹೋಗಿ ಇದನ್ನು ಎಕ್ಸ್ಪೋರ್ಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕಬೇಕು. ಅಲ್ಲಿಂದ ಈ ವ್ಲಾಗ್ ಎಂಡ್ ಮಾಡೋದು. ನನಗೆ ಈ ವ್ಲಾಗ್ ಎಂಡ್ ಮಾಡೋಕ್ಕೆ ಇಷ್ಟ ಆಗೋಲ್ಲ, ಬಟ್ ಏನು ಮಾಡೋದು ಹೇಳಿ. ನನಗೆ ಇದರಲ್ಲಿ ಯೂಟ್ಯೂಬಲ್ಲಿ ಯಾವ ಥರ ವ್ಲಾಗ್ ಮಾಡೋಕ್ಕೆ ಇಷ್ಟ, ಕಂಟೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ. ಶೀತ ಜ್ವರ ಸದ್ಯಕ್ಕೆ ಆಗಬಾರ್ದು ಈ ಸಮ್ಮರಲ್ಲಿ. ಯಾಕಾಗುತ್ತೆ ಗುರು, ಟೈಮ್ ಇಲ್ಲದ ಟೈಮಲ್ಲಿ. ಈಸ್ ಇಟ್ ರೈಟ್ ವಾಟ್ ಐ ಆಮ್ ಸ್ಪೀಕಿಂಗ್? ನಾನೇನು ಅಂದ್ಕೊಂಡೆ ಅಂದರೆ, ಕಾನ್ಸೆಪ್ಟ್ ನೋಡಿ, ನನಗೆ ಯಾಕೋ ಇದು ನನ್ನ ಒಂದು ಇದಕ್ಕೆ ಸೂಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಏನಂದರೆ, ಫಾರಿನರ್ಸ್ ಬರುತ್ತಾರಲ್ಲ ಆ ಥರ ಸುಮ್ಮನೆ ಹೋಗಿ ಬೇರೆ ಶಾಪಲ್ಲಿ ಫಾರಿನರ್ಸ್ ಥರ ಬಿಹೇವ್ ಮಾಡೋದು. ಅಂದರೆ ಹೋಗಿ ನೀವು ಇದಕ್ಕಿಂತ ಮುಂಚೆ ನಾನು ಆ್ಯಕ್ಟಿಂಗ್ ಮಾಡಿ ತೋರಿಸಿದ್ದೀನಿ, ಬಟ್ ಅಷ್ಟು ಚೆನ್ನಾಗಿದೆಯೋ ಗೊತ್ತಿಲ್ಲ. ಆ ಕಾನ್ಸೆಪ್ಟ್ ಚೆನ್ನಾಗಿದೆ. ಸ್ವಲ್ಪ ನಾನು ಇಂಗ್ಲೀಷ್ ಬೇಕಂತಿಲ್ಲ, ಸ್ವಲ್ಪ ಡಿಫ್ರೆಂಟು. ಆ ಲ್ಯಾಂಗ್ವೇಜ್ ಅವ್ರಿಗೂ ಅರ್ಥ ಆಗಬಾರ್ದು ಅಂಥ ಲ್ಯಾಂಗ್ವೇಜ್ ಥರ. ಅದರ ಲ್ಯಾಂಗ್ವೇಜ್ ಇಲ್ಲ ಅಂಥದ್ದನ್ನ ಮಾತಾಡ್ಬೋದು. ಲೈಕ್ ಎಕ್ಸಾಂಪಲ್ ಆ ಥರ. ಸೊ ಅದು ರಿಯಾಲಿಟಿ ಮಾಡಿದ್ರೇ ಒಂದು ಸಲ ಗೊತ್ತಾಗೋದು. ನೋಡೋಣ, ವೀಕ್ ಆಫಲ್ಲಿ ಅದನ್ನೇ ಟ್ರೈ ಮಾಡಿಬಿಡೋಣ. ಏನಿದ್ರು ಒಂದು ದಿನ ಇಡೀ ಸಿಗುತ್ತೆ. ನಿದ್ರೆ ಎಲ್ಲ ಮಾಡಬೇಕಾದ್ರೆ ನಿದ್ರೆ, ಬಟ್ಟೆ ಒಗೆಯೋದು, ಎವ್ರಿಥಿಂಗ್. ಬನ್ನಿ ಫಸ್ಟು ಇದು ಮಾಡಿ ಮತ್ತೆ ಸಿಗ್ತೀನಿ. ವ್ಲಾಗ್ ಯಾವಾಗ ಎಂಡ್ ಮಾಡ್ತೀನಿ ನನಗೂ ಗೊತ್ತಿಲ್ಲ.